ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು K2M ಇಂಗ್ಲೀಷ್. ಈ ವಿಡಿಯೋದಲ್ಲಿ ನಾವು 2ನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿಕನ್ನಡ ಈ ಪುಸ್ತಕದ ಪಾಠ 5 ಹಳ್ಳಿಯ ದಾರಿಯ ಬದಿಯಲ್ಲಿ, ಇದು ಪದ್ಯ ಭಾಗ. ಇದರ ಅಭ್ಯಾಸ ಮತ್ತು ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಕೇಳಿದ ಪದಗಳು: ಹಳ್ಳಿ, ದಾರಿ, ಮಾವಿನ ಮರ, ಕೊಂಬೆ, ತಣ್ಣೆಳಲು, ಪಕ್ಷಿಗಳು, ಚಿಲಿಪಿಲಿ, ಮರಿಗಳು, ಎಲೆಗಳು, ನೀರು, ಪರಿಮಳ, ಜನ, ಉಪಕಾರ, ನೂರು, ಹಿರಿಮೆ, ಶುದ್ಧ, ಗಾಳಿ, ಹಸಿರು, ಉಸಿರು, ಹೊತ್ತು. ಓಕೆ, ಇವಿಷ್ಟು ನಾವು ಈ ಪದ್ಯದಲ್ಲಿ ಕೇಳಿದಂತಹ ಪದಗಳು. ಇವಾಗ ಓದಿ ತಿಳಿಯಿರಿ ಇದರ ಪದಗಳ ಅರ್ಥವನ್ನು ನಾವು ತಿಳಿಯೋಣ. ಓದಿ. ಬದಿ ಅಂದರೆ ಪಕ್ಕ, ತಣ್ಣೆಳಲು ತಂಪಾದ ನೆರಳು, ಕಮ್ಮಿನ ಸುಗಂಧ, ಪರಿಮಳ ಅಂದರೆ ಸುವಾಸನೆ, ಉಸಿರು ಪ್ರಾಣ, ಇಳೆ ಭೂಮಿ. ಓಕೆ, ಇವಾಗ ಅಭ್ಯಾಸಗಳನ್ನು ನಾವು ನೋಡೋಣ. ಮೊದಲನೆಯ ಅಭ್ಯಾಸ: ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಒಂದನೆಯ ಪ್ರಶ್ನೆ: ಹಳ್ಳಿಯ ದಾರಿಯ ಬದಿಯಲ್ಲಿ ಏನಿತ್ತು? ಉತ್ತರ: ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು. ಎರಡನೆಯ ಪ್ರಶ್ನೆ: ಹಕ್ಕಿಗಳು ಗೂಡನ್ನು ಎಲ್ಲಿ ಕಟ್ಟಿದವು? ಹಕ್ಕಿಗಳು ಮಾವಿನ ಮರದಡಿ ಗೂಡನ್ನು ಕಟ್ಟಿದವು. ಹಕ್ಕಿಯ ಮರಿಗಳು ಏನೆಂದು ಹಾಡಿದವು? ಹಕ್ಕಿಯ ಮರಿಗಳು ಚಿಲಿಪಿಲಿ ಹಾಡಿದವು. ನಾಲ್ಕನೆಯ ಪ್ರಶ್ನೆ: ಯಾವುದು ಜನರ ಮನವನ್ನು ಸೆಳೆದಿತ್ತು? ಮಾವಿನ ಮರದಡಿಯ ಕಮ್ಮಿನ ಪರಿಮಳ ಜನರ ಮನವನ್ನು ಸೆಳೆದಿತ್ತು. ಅಭ್ಯಾಸ: ಖಾಲಿ ಬಿಟ್ಟಿರುವ ಜಾಗಗಳಲ್ಲಿ ಸರಿಯಾದ ಪದ ಬರೆಯಿರಿ. 1. ಹಲವು ಕೊಂಬೆಗಳನ್ನು ಚಾಚಿ ತಣ್ಣೆಳಲನ್ನು ಹರಡಿತು. 2. ಬಾಯಲ್ಲಿ ನೀರನ್ನು ತಂದಿತು. ಮರವೊಂದಾದರೂ ಉಪಕಾರವು 100. ಶುದ್ಧ ಗಾಳಿ ಮಳೆ ನಂದನವೇ ಇಳೆ. ಈಗ ಅಭ್ಯಾಸ ಈ ಕೊಟ್ಟಿರುವ ಪದಗಳಿಗೆ ಪ್ರಾಸಪದ ಹೇಳಿ ಬರೆಯಿರಿ. ಪ್ರಾಸಪದಗಳು ಅಂದರೆ ರೈಮಿಂಗ್ ವರ್ಡ್ಸ್: ಮರವಿತ್ತು, ಹರಡಿತ್ತು, ಹಾಡಿತ್ತು, ತಂದಿತ್ತು, ಸೆಳೆದಿತ್ತು, ತೋರಿತ್ತು, ತಾಕತ್ತು, ಹೊತ್ತು. ಓಕೆ, ಈ ರೀತಿ ರೈಮಿಂಗ್ ವರ್ಡ್ಸ್ನ ನಾವು ಬರಿಬೇಕು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಅದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನಲ್ಲಿ ಸವಿಕನ್ನಡ ಪುಸ್ತಕದ ಎಲ್ಲ ತರಗತಿಯ ನೋಟ್ಸ್ಗಳು ಲಭ್ಯವಿದೆ. ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.